ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮರಾಜ್ ಅರ್ಪಿಸುವ ಶರನ್ನವರಾತ್ರಿಯ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು, ಎಬಿ ಪ್ರಾಪರ್ಟೀಸ್ ಮತ್ತು ಶ್ರೀಕೃಷ್ಣಾಗಿ ಶುದ್ಧ ಹಸುವಿನ ತುಪ್ಪ. ಖಂಡಿತವಾಗಿಯೂ ಸೇವಿಸಿ ಆರೋಗ್ಯವಂತರಾಗಿರಿ. ಪ್ರಥಮಂ ಶೈಲಪುತ್ರೀ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಲರಾತ್ರೀಶ್ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರೀ ಚ ನವದುರ್ಗಾಃ ಪ್ರಕೀರ್ತಿತಾಃ ಉಕ್ತಾನ್ಯೇತಾನಿ ನಾಮಾನಿ ಬ್ರಹ್ಮಣೈವ ಮಹಾತ್ಮನ. ಶರನ್ನವರಾತ್ರಿಯ ಶುಭ 3ನೇ ದಿನ ಇವತ್ತು. ಚಂದ್ರಘಂಟಾ ದೇವಿಯನ್ನ ಆರಾಧಿಸುವಂತಹ ಶುಭ ದಿನ. ಹಾಗಾಗಿ ಈ ದಿನದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ದರ್ಶನ ಮಾಡ್ತಾ ಇದ್ದೇವೆ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ದಿವ್ಯ ಕ್ಷೇತ್ರ ದರ್ಶನವನ್ನ. ಇಲ್ಲಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಮೂಲ ಸಾನ್ನಿಧ್ಯಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿದಂತಹ ದೃಶ್ಯಗಳನ್ನು ಈಗ ನೋಡೋಣ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಸಿಗಂದೂರು ಕ್ಷೇತ್ರಕ್ಕೆ ದರ್ಶನ ಮಾಡೋಣ. ಸಿಂಹವಾಹಿನಿ ಮಾತೃರೂಪಿಣಿ ಮಂಗಳದಾಯಿನಿ ಚೌಡೇಶ್ವರಿ. ಸಿಂಹವಾಹಿನಿ ಮಾತೃರೂಪಿಣಿ ಮಂಗಳದಾಯಿನಿ ಚೌಡೇಶ್ವರಿ. ಅಂತರಂಗದ ಜ್ಯೋತಿ ಬೆಳಗಿದೆ ದೇವಿ. ಸಿಗಂದೂರೇಶ್ವರಿ ಸಿಗಂದೂರೇಶ್ವರಿ. ಸಿಂಹವಾಹಿನಿ ಮಾತೃರೂಪಿಣಿ ಮಂಗಳದಾಯಿನಿ ಚೌಡೇಶ್ವರಿ. ನರರ ಕರ್ಮ ಕಳೆದು ಓಂಕಾರ ಝೇಂಕಾರ ಹಾಕಿದೆ. ಸಿಗಂದೂರಲ್ಲಿ ನೆಲೆಸಿ ಬರುವ ಭಕ್ತರ ಹರಸಿದೆ. ನರರ ಕರ್ಮ ಕಳೆದು ಓಂಕಾರ ಝೇಂಕಾರ ಹಾಕಿದೆ. ಸಿಗಂದೂರಲ್ಲಿ ನೆಲೆಸಿ ಬರುವ ಭಕ್ತರ ಹರಸಿದೆ. ಶಂಖು ಚಕ್ರವ ಹಿಡಿದು ನಿಂತ ಶ್ರೀದೇವಿ. ಶಂಖು ಚಕ್ರವ ಹಿಡಿದು ನಿಂತ ಶ್ರೀದೇವಿ. ಭಕ್ತರ ಕಷ್ಟವಾಳಿಸ ಬಂದ ಕರುಣಾಸಾಗರಿ ಕರುಣಾಸಾಗರಿ. ಸಿಂಹವಾಹಿನಿ ಮಾತೃರೂಪಿಣಿ ಮಂಗಳದಾಯಿನಿ ಚೌಡೇಶ್ವರಿ. ಅಂತರಂಗದ ಜ್ಯೋತಿ ಬೆಳಗಿದೆ ದೇವಿ. ದೇವಿ
ತಪಸ್ವಿ ಈಶಾನ್ಯ ದೂತನು. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಹೇ ಮಹರ್ಷಿ ಹೇ ತಪಸ್ವಿ ಈ ಜ್ಞಾನದಾತನು. ಹೇ ಮಹರ್ಷಿ ಹೇ ತಪಸ್ವಿ ಈಶಾನ್ಯ ದೂತನು. ತಾವೀಗ ನೋಡ್ತಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ನಭೂತೋ ನಭವಿಷ್ಯತ್ ಅಂತ ಹೇಳಿ ಯಾವುದೇ ಒಂದು ಆಲಯಗಳಲ್ಲಿ ಇರ್ತಕ್ಕಂಥ ಪ್ರವರ್ಧಮಾನಕ್ಕೆ ಆಲಯ ಬರಬೇಕಾದ್ರೆ, ಗರ್ಭಗುಡಿಯಲ್ಲಿರ್ತಕ್ಕಂಥ ತಾಯಿ ಮಾತಾಡಬೇಕಾದ್ರೆ ಆ ಸಾನ್ನಿಧ್ಯಗಳಲ್ಲಿರ್ತಕ್ಕಂಥ ಶಕ್ತಿ ಅಂತ ಸಾಕಷ್ಟು ಬಾರಿ ತಿಳಿಸಿದ್ದೇನೆ. ಪಂಚಭೂತಗಳಲ್ಲಿರ್ತಕ್ಕಂಥ ಶಕ್ತಿ ಸಾಕಷ್ಟು ಆದ್ರಿಂದ ಇಲ್ಲಿ ಹರಿತಿರ್ತಕ್ಕಂಥ ಈ ಶುದ್ಧ ಜಲ ಇಲ್ಲಿ ನಾವು ಬಂದಿರಲಿಕ್ಕಂತ ಸಹಿತ ಒಂದು ಮೂಲಾರ್ಥವಿದೆ, ಮೂಲ ಕಾರಣವಿದೆ. ಇವತ್ತು ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿಯ ಜಾತ್ರಾ ಮಹೋತ್ಸವ ಇದೆ. ಜಾತ್ರೆ ನಡಿಬೇಕಾದ್ರೂ ಸಹಿತ ಜಾತ್ರೆಯ ಹಿನ್ನೆಲೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈಗ ತಾವು ನೋಡ್ತಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲೇ ಗರ್ಭಗುಡಿ, ಸಾನ್ನಿಧ್ಯದಲ್ಲೇ ತಾಯಿ ನೆಲೆಸಿರ್ತಕ್ಕಂಥದ್ದು. ಈ ಸಾನ್ನಿಧ್ಯದಿಂದ ಇವತ್ತು ತಾವೇನು ನೋಡ್ತಿದ್ದೀರಿ ಸಿಗಂದೂರು ಚೌಡೇಶ್ವರಿ ಅಮ್ಮನವ್ರನ್ನ, ಆ ಸಾನ್ನಿಧ್ಯದಲ್ಲಿರ್ತಕ್ಕಂಥ ತಾಯಿ ದರ್ಶನ ಆಗಬೇಕಾದ್ರೆ, ಆ ತಾಯಿಯಲ್ಲಿ ಒಂದು ಸಾನ್ನಿಧ್ಯ ಶಕ್ತಿ ಬರಬೇಕಾದ್ರೆ ಆ ಶಕ್ತಿಯ ಮೂಲ, ಅದರ ಹಿಂದಿನ ರಹಸ್ಯ ಇಲ್ಲೇ ಅಡಗಿದೆ. ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಇಂದಿಗೂ ಸಹಿತ ವರ್ಷಕ್ಕೊಮ್ಮೆ ನಡೆಯುವಂತಹ ಜಾತ್ರಾ ಮಹೋತ್ಸವಕ್ಕೆ ಈ ಸಾನ್ನಿಧ್ಯದಲ್ಲಿ ಹಚ್ಚಿರತಕ್ಕಂಥ ದೀಪ, ಈ ದೀಪದಿಂದ ಅಲ್ಲಿ ಜಾತ್ರೆಗೆ ಒಂದು ಚಾಲನೆ. ಎಂತಹ ವೈಭವಪೂರಿತವಾಗಿರ್ತಕ್ಕಂಥದ್ದು, ಎಂತಹ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ. ಹರಿಮುಖಾರಾಸನ ಗರ್ಭಿತಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸುವರ್ಣಾಂ ವರದಾಣಿಂ ಚ ಪ್ರಸದಾಂ ಧೌತಾಂ ಚರಿತ್ರೋಜ್ವಲಾಂ ಒಂದೇ ಪುಸ್ತಕ ಭಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಪರಾತ್ಪರಕಲಾಂ ಶ್ರೀಚಕ್ರ ಸಂಚಾರಣಿ. ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ದುರ್ಗಾ ಪರಮೇಶ್ವರಿ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸತಕ್ಕಂತಹ, ಸರ್ವರ ರಕ್ಷಣೆಗಾಗಿ ನಿಂತಿರ್ತಕ್ಕಂತಹ ಸಿಗಂದೂರು ಚೌಡೇಶ್ವರಿಯ ಆಸ್ಥಾನದಲ್ಲಿ ಇವತ್ತು ಜಾತ್ರಾ ಮಹೋತ್ಸವ ಪ್ರಾರಂಭ ಆಗ್ತಾ ಇದೆ. ಪ್ರಾರಂಭಕ್ಕೂ ಮುನ್ನ ತಾಯಿಯ ಮೂಲ ಸಾನ್ನಿಧ್ಯಕ್ಕೆ ಬಂದು ತಾಯಿಯ ಸಾನ್ನಿಧ್ಯದಲ್ಲಿ ಹರಿದ್ರ ಕುಂಕುಮಾರ್ಚನೆಯನ್ನು ಮಾಡಿ ಅಮ್ಮನವರಿಗೆ ಸಲ್ಲಿಸಬೇಕಾಗಿರ್ತಕ್ಕಂತಹ ಮಂಗಳ ದ್ರವ್ಯಗಳನ್ನು, ನಮ್ಮಲ್ಲಿ ಯಾವುದೇ ಒಂದು ಹಬ್ಬ ಹರಿದಿನ ಆದರೂ ವಿಶೇಷತೆಗಳು ಬಂದರೂ ಶುದ್ಧ ಜಲ, ಹರಿಯುವ ನೀರು, ಗಂಗೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಗಂಗಾರಾಧನೆ ಮಾಡ್ತೀವಿ. ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು. ಇಂತಹ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಜಲದಲ್ಲಿ ತಾಯಿ ನೆಲೆ ನಿಂತಿದ್ದಾಳೆ. ಈ ಸಾನ್ನಿಧ್ಯದಲ್ಲೇ ಇದ್ದು ಭಕ್ತರಿಗೆ ದರ್ಶನವನ್ನು ಕೊಡ್ತಿದ್ದಂತಹವಳು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ತಾಯಿ ಚೌಡೇಶ್ವರಿ. ಆ ಚೌಡಮ್ಮನ ವಿಶೇಷವಾಗಿರ್ತಕ್ಕಂತಹ ಉತ್ಸವ ಇಂದು ಪ್ರಾರಂಭ ಆಗಬೇಕಾದ್ರೆ ಮೂಲ ಸಾನ್ನಿಧ್ಯಕ್ಕೆ ಬಂದು ಇಲ್ಲಿ ಮಂಗಳ ದ್ರವ್ಯಗಳನ್ನು ಅರ್ಪಣೆ ಮಾಡಿ ಇಲ್ಲಿರ್ತಕ್ಕಂತಹ ಧರ್ಮದರ್ಶಿಗಳು ಹಾಗೂ ಈಗಿನ ಪ್ರಧಾನ ಅರ್ಚಕರು ಇಬ್ಬರು ಸಹಿತ ಈ ಒಂದು ಸಾನ್ನಿಧ್ಯಕ್ಕೆ ಬಂದು ಮಂಗಳ ದ್ರವ್ಯಗಳನ್ನು ಕೊಟ್ಟು ಇಲ್ಲಿ ಹಚ್ಚುವಂತಹ ದೀಪ, ಆ ಜ್ಯೋತಿಯನ್ನ ಅಲ್ಲಿರ್ತಕ್ಕಂತಹ ಸಿಗಂದೂರು ಚೌಡೇಶ್ವರಿಯ ಆಸ್ಥಾನ, ಈಗ ತಾವು ಏನ್ ನೋಡ್ತಿದ್ದೀರಿ ಆಲಯಕ್ಕೆ ಇಲ್ಲಿಂದ ಜ್ಯೋತಿ ಹೊರಡುವಂತಹದ್ದು ಇಲ್ಲಿ ಪದ್ಧತಿ ಇದೆ.
ಅಂತಹ ಪದ್ಧತಿಗೆ ಒಂದು ಚಾಲನೆ ಕೊಡಲಿಕ್ಕಾಗಿ ಇವತ್ತು ನನ್ನ ಪೂರ್ವಜನ್ಮದ ಪುಣ್ಯ ನನಗೆ ಸಿಕ್ಕಿರ್ತಕ್ಕಂತಹ ಭಾಗ್ಯ. ಅದರಿಂದ ತಾಯಿ ಆಸ್ಥಾನವನ್ನ ತಾವೆಲ್ಲರೂ ಸಹಿತ ತದೇಕ ಚಿತ್ತದಿಂದ ನೋಡ್ತಿದ್ದೀರಿ. ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ತಾಯಿಗೆ ಮಂಗಳ ದ್ರವ್ಯಗಳನ್ನು ಅರ್ಪಣೆ ಮಾಡಿ ಜ್ಯೋತಿಯನ್ನು ಅಂಟಿಸಿ ಆ ಸಾನ್ನಿಧ್ಯ ಎಲ್ಲಿದೆ, ಸಾನ್ನಿಧ್ಯ ಎಲ್ಲಿ ಅಮನೋ ನೆಲೆ ನಿಂತಿರ್ತಕ್ಕಂಥದ್ದು, ಆ ನೆಲೆ ನಿಂತಹ ಸಂಪೂರ್ಣವಾದಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನ ತಾವೀಗ ನೋಡ್ತೀರಿ. ಆ ನೋಡೋದಕ್ಕೂ ಮುನ್ನ ನಿಮ್ಮಲ್ಲೂ ಸಹಿತ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡುವಂಥದ್ದಾಗಲಿ. ನಿಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ನಿಮ್ಮೊಳಗಿರ್ತಕ್ಕಂಥ ಅನಾರೋಗ್ಯ ಕ್ಷಣಗಳು ದೂರ ಆಗಲಿ. ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಆರೋಗ್ಯ, ಸಂಸ್ಕೃತಿ, ಸಂಪ್ರದಾಯ ಎಂಬತಕ್ಕಂಥದ್ದು ಪ್ರತಿಯೊಬ್ಬರ ಮನೆಯಲ್ಲೂ ನಿಲ್ಲಿ. ಇವತ್ತಿನ ಈ ಚಿತ್ರೀಕರಣಕ್ಕೆ ನಮಗೆ ಒಂದು ಸುವರ್ಣಾವಕಾಶವನ್ನು ಕಲ್ಪಿಸಿರ್ತಕ್ಕಂತಹ ಸಿಗಂದೂರು ಕ್ಷೇತ್ರದ ಧರ್ಮದರ್ಶಿಗಳು, ದೇವಾಲಯದ ವ್ಯವಸ್ಥಾಪನಾ ಸಮಿತಿ, ಇಲ್ಲಿರ್ತಕ್ಕಂಥ ಅರ್ಚಕ ವರ್ಗ ಹಾಗೂ ನನ್ನ ಆತ್ಮೀಯರಾದಂತಹ ಪ್ರಧಾನ ಅರ್ಚಕರು, ಇವರೆಲ್ಲರ ಸಮ್ಮುಖದಲ್ಲಿರತಕ್ಕಂತಹ ಈ ಜಾತ್ರಾ ಮಹೋತ್ಸವದ ಸುಂದರವಾದ ಕ್ಷಣಗಳನ್ನ ತಾವೆಲ್ಲರೂ ಸಹಿತ ಕಣ್ತುಂಬಿಸಿಕೊಳ್ತಾ ಇದ್ದೀರಿ. ಭಗವತಿ ಅಂಬಾ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ, ರಾಜ್ಯದಾಯಿನಿ ನಮಃ, ಅಂಬಾಯ ನಮಃ, ಜಗದಂಬಿಕಾಯ ನಮಃ. ಮೂಲೆ ತತ್ತಸ್ತುತ ಬ್ರಹ್ಮ ಮಧ್ಯೆ ಮಾತೃಗಣಾಸ್ಪದಾಃ ಶಿಕ್ಷೋಪಸಾಗರಾः ಸರ್ವೇ ಸಪ್ತದ್ವೀಪಾः ಸಿಂಧುನಃ ಋಗ್ವೇದೋऽಥೇ ದುರ್ವೇದಸ್ಸಾಮವೇದೋऽಥರ್ವಣಃ ಅಂಗೈಸ್ತರೈಲಾः ಸರ್ವೇ ಕಲಶಂತುಮಾಶ್ರಿತಾः ತತ್ರ ಗಾಯತ್ರಿ ಸಾವಿತ್ರಿ ಶಾಂತಿಪುಷ್ಟೀಕರಿ ತಥಾ ಆಯಾಂತದೇವಿ ಪೂಜಾರ್ಥಂ ದುರಿತಕ್ಷೇತಾರಕಾः ಸರ್ವೇ ಸಮುದ್ರಾः ಸರದಸ್ತೀರ್ಥಾನಿ ಜಲದಾನದಾः ಗಂಗೆ ಚೈವ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಗಂಗಾದ್ಯಾ ಸರ್ವತೀರ್ಥಾರ್ಥಸನ್ನಿಹಿತಾः सन्तु कलशदेवताभ्यो नमः जलगन्धार्पदारपूजां समर्पयामि शिलादेवताभ्यो नमः ध्यायामि ध्यानं समर्पयामि आवायामि आसनं समर्पयामि स्वागतं पादारन्द्योः पाद्यं समर्पयामि हस्तयोर्घ्यं समर्पयामि मुखे आचमनीयं समर्पयामि स्नानम् ॐ जातवेदसे सनवामसो मराति यतो निदहाति वेदः सनः पुरुषदति दुष्टानिष्टानावे सिद्धन्तुरितातिथिः तामग्निवरणान्तमसाद्यमस्ते मयिरोचने जन्ममये दुष्टाहं मुक्तान् देवेदं शरणमहं प्रवद्ये सुदरसुदरसे नमः अग्ने त्वं पारयानभ्यो अस्मान् स्वस्ति भरति दुर्गाणिष्याः पूर्तप्रच्छेदभवान उदे भवादोकाय तनयाय श्रियोः विश्वानिनो दपिदहादातवेदस्मिन् भण्डनावादविकल्पयामि स्नानानन्तर आचमनीयं समर्पयामि अलङ्करणार्थे हरिद्रा कुङ्कुमं समर्पयामि अक्षतां समर्पयामि सोमर्चतप्राच्चतप्रियमेधासो अर्चत अर्चन्तपुत्रकावतपरं विष्णमर्चत अक्षतां समर्पयामि ॐ आयने ते परायणे रूपारोहं कृष्णे हृदाश्च पुण्डरीकाणि समर्थस्य ग्रहायिने पुष्पाणि समर्पयामि ॐ पुष्पावते प्रसोवते फलिनीरफलावत अश्वायुव सजित्वरे वीरसः पारविष्णवः पुष्पाणि समर्पयामि ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರು ಮೂಲ ಸಾನ್ನಿಧ್ಯಕ್ಕೆ ತೆರಳಿ ಅಮ್ಮನವರಿಗೆ ಜ್ಯೋತಿಯನ್ನ ಬೆಳಗೋದ್ರ ಮುಖಾಂತರ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ. ನಂತರ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರು ಗಂಗಾ ಮಾತೆಗೆ ಗಂಗೆಗೆ ವಿಶೇಷ ಪೂಜೆಯನ್ನ ನೆರವೇರಿಸಿದ್ರು, ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಇದಾದ ನಂತರ ಅದ್ಧೂರಿ ಮೆರವಣಿಗೆಗೆ ಚಾಲನೆಯನ್ನ ನೀಡಲಾಯಿತು. ಬನ್ನಿ ಹಾಗಿದ್ರೆ ಈ ದೃಶ್ಯಗಳೆಲ್ಲ ಹೇಗಿತ್ತು ನೋಡ್ಕೊಂಡು ಬರೋಣ. शिवे सर्वार्थसाधिके शरण्ये त्र्यम्बके गौरी नारायणी नमोस्तुते नारायणी नमोस्तुते ಮಂಗಲೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.
ಶುಭ ಬ್ರಾಹ್ಮಿ ಮುಹೂರ್ತದ ಇವತ್ತಿನ ಅನುಷ್ಠಾನ, ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭವಾದಂತಹ ಅನುಷ್ಠಾನ ಈಗ ತಾವು ನೋಡ್ತಿರ್ತಕ್ಕಂಥದ್ದು ಸಿಗಂದೂರು ಚೌಡೇಶ್ವರಿಯ ಮೂಲ ಸಾನ್ನಿಧ್ಯ. ಅಲ್ಲಿ ನೋಡ್ತಿರ್ತಕ್ಕಂತಹ ಆ ವಿಶೇಷವಾಗಿರ್ತಕ್ಕಂಥ ಸುಂದರವಾದಂತಹ ದಟ್ಟವಾದ ಅರಣ್ಯದ ಮಧ್ಯದಲ್ಲಿ ಹರಿತಿರ್ತಕ್ಕಂಥ ಈ ಶುದ್ಧ ಜಲ. ಈ ಶುದ್ಧ ಜಲದ ಮಧ್ಯದಲ್ಲಿ ತಾಯಿ ನೆಲೆ ನಿಂತಿರ್ತಕ್ಕಂಥದ್ದು ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. ಇಲ್ಲಿಗೆ ಇಂದಿಗೆ ಸಾಮಾನ್ಯಕ್ಕೆ ಭಕ್ತರು ಇವತ್ತೊಂದು ದಿವಸ ಮಾತ್ರ ಇಲ್ಲಿ ಬಂದು ಈ ತಾಯಿ ಸಾನ್ನಿಧ್ಯವನ್ನು ದರ್ಶನ ಮಾಡುವಂಥ ಭಾಗ್ಯ. ಇದು ವರ್ಷದ 365 ದಿವಸ ನಿಮಗೆ ದರ್ಶನಕ್ಕೆ ಸಿಗದಂಥ ಸ್ಥಳ. ಆದರೆ ಇಂದಿಗೂ ಸಹಿತ ಈ ಸಾನ್ನಿಧ್ಯದಲ್ಲಿ ಶಕ್ತಿ ಇದೆ. ಈ ಸಾನ್ನಿಧ್ಯದಲ್ಲಿ ನಿಮ್ಮ ಬೇಡಿಕೆಗಳು ಏನೇ ಇಟ್ಟರೂ ಕ್ಷಣ ಮಾತ್ರದಲ್ಲೇ ಆ ಕಾರ್ಯಸಿದ್ಧಿ ಆಗುತ್ತೆ. ಅಂತಹ ಒಂದು ಸಾನ್ನಿಧ್ಯಕ್ಕೆ ಇವತ್ತು ನಾವು ಬಂದಿದ್ದೇವೆ. ತಾವೆಲ್ಲರೂ ಅದೃಷ್ಟವಂತರಿದ್ದೀರಿ. ಬಹುಶಃ ದೊರಕುನಾ ಇటువంటి ಸೇವಾ, ಇಂತಹ ಸೇವಾ ಭಾಗ್ಯ ಸಿಗೋದೇ ಒಂದು ನಮಗೆ ಅಪರೂಪದ ಸನ್ನಿವೇಶ. ಅಂತಹ ಸೇವೆ ಸಿಕ್ಕಾಗ ನಿಮ್ಮ ಮನಸ್ಸಂಕಲ್ಪ ಇವತ್ತಿನ ದಿವಸ ಯಾರ್ಯಾರು ಏನೇನು ಕೆಲಸಗಳನ್ನು ಮಾಡ್ತಿದ್ದೀರೋ ನಿಮ್ಮ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಗೋಸ್ಕರ ತಾಯಿ ಸಿಗಂದೂರಲ್ಲಿರ್ತಕ್ಕಂತಹ ಚೌಡೇಶ್ವರಿಯ ಮೂಲ ಸಾನ್ನಿಧ್ಯ. ಇಷ್ಟು ದಿವಸ ತಾವು ತಿಳಿದಿರ್ತಕ್ಕಂಥ ಸಿಗಂದೂರು ಚೌಡೇಶ್ವರಿಯ ಸಾನ್ನಿಧ್ಯಕ್ಕೆ ಬರ್ತಿದ್ರಿ, ಗರ್ಭಗುಡಿಯಲ್ಲಿ ತಾಯಿ ದರ್ಶನ ಮಾಡ್ತಿದ್ರಿ, ಅಲ್ಲಿ ನಿಮ್ಮ ಕೋರಿಕೆಗಳನ್ನು ಬೇಡ್ತಿದ್ರಿ. ಅಲ್ಲಿ ನಡೀತಕ್ಕಂತಹ ಪೌರ್ಣಮಿ, ಅಮಾವಾಸ್ಯೆ, ಶುಕ್ಲ ಪಕ್ಷ ಅಥವಾ ರಾಹುಕಾಲ ವಿಶೇಷ ಪೂಜೆಗಳು, ಪರ್ವಕಾಲದ ಪೂಜೆಗಳಲ್ಲಿ ನೀವು ಭಾಗವಹಿಸ್ತಾ ಇದ್ರಿ. ಆದರೆ ಇಲ್ಲಿವರೆಗೂ ನೀವು ಕಂಡರಿಯದಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ನಿಜಕ್ಕೂ ಮೂಲ ಸಾನ್ನಿಧ್ಯ. ಆ ಸಾನ್ನಿಧ್ಯದಲ್ಲೇ ಗರ್ಭಗುಡಿಯಲ್ಲಿ ಅಂದ್ರೆ ಆ ಸಾನ್ನಿಧ್ಯದಲ್ಲಿ ತಾಯಿ ಚೌಡೇಶ್ವರಿ ನೆಲೆ ನಿಂತಿದ್ದಾಳೆ. ಆ ತಾಯಿಯ ಸಾನ್ನಿಧ್ಯದ ಮುಂಭಾಗದಲ್ಲಿ ಭೂತರಾಜರು ಅಥವಾ ಕ್ಷೇತ್ರಪಾಲಕ ನಿಂತಿರ್ತಕ್ಕಂಥ ಸಾನ್ನಿಧ್ಯ. ಈ ಸಾನ್ನಿಧ್ಯಕ್ಕೆ ಬರ್ತಕ್ಕಂತಹ ಭಕ್ತರಿಗೆ ದರ್ಶನಕ್ಕೆ ಕಷ್ಟ ಅಂತ ಹೇಳಿ ಇವತ್ತು ಅಲ್ಲಿ ನೆಲೆ ನಿಂತು ಬರ್ತಕ್ಕಂಥ ಭಕ್ತರನ್ನ ದರ್ಶನ ಕೊಡ್ತಿದ್ದಾಳೆ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಅಂಬಾ, ಎಲ್ಲರ ಮನಸ್ಸಲ್ಲೂ ಇರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಈಡೇರಲಿ. ನಮ್ಮ ಭಾರತದ ಬೆನ್ನೆಲುಬಾಗಿರ್ತಕ್ಕಂತಹ ರೈತ ಬಾಂಧವರು ಚೆನ್ನಾಗಿರಲಿ, ಭಾರತದ ಗಡಿ ಭಾಗದಲ್ಲಿರ್ತಕ್ಕಂತಹ ಯೋಧರು ಚೆನ್ನಾಗಿರಲಿ, ಸಮಸ್ತರು ಚೆನ್ನಾಗಿರಲಿ, ಎಲ್ಲರೂ ಆರೋಗ್ಯಕರವಾದಂತಹ ಬೆಳವಣಿಗೆಯಲ್ಲಿರಲಿ. ಸಂಸ್ಕಾರ, ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮದ ವಿಜಯತೆ, ವಿಶ್ವಮಾತೆ ಗೋಮಾತೆ ಸದಾಕಾಲ ಸಂರಕ್ಷಣೆಯಲ್ಲಿರಲಿ. ಒಳ್ಳೆಯದಾಗಲಿ. ಭಗವತಿ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಸುರಲೋಕದಿಂದ ಭುವಿಗಿಳಿದು ಬಂದ ಸೀಗೆ ಕಣಿವೆಯ ತಾಯೇ, ಸಿಗಂಧೂರ ಸೌಭಾಗ್ಯದಾಯಿನಿ ಚೌಡೇಶ್ವರಿ ಮಾತೆ, ಭಕ್ತರುದ್ಧಾರ ಮಾಡು ಮುಕ್ತಿಪ್ರದಾಯಿನಿ, ಸರ್ವಶಕ್ತಿ ಜಗದಂಬೆ ರಾಜರಾಜೇಶ್ವರಿ, ಜಲದಾಳದಿಂದ ಉದ್ಭವಿಸಿ ಬಂದ ಜಲದುರ್ಗೆ ನೀನು ಅಮ್ಮ. ಸುರಲೋಕದಿಂದ ಭುವಿಗಿಳಿದು ಬಂದ ಸೀಗೆ ಕಣಿವೆಯ ತಾಯೇ, ಸಿಗಂಧೂರ ಸೌಭಾಗ್ಯದಾಯಿನಿ ಚೌಡೇಶ್ವರಿ ಮಾತೆ. ರಾಜ್ಯದ ನಾನಾ ಮೂಲೆಗಳಿಂದ ಬರ್ತಕ್ಕಂತಹ ಭಕ್ತರು ಅವರ ಸಂಕಷ್ಟಗಳನ್ನು, ಅವರ ಕಷ್ಟಗಳನ್ನು ತಾಯಿಯ ಸಾನ್ನಿಧ್ಯದಲ್ಲಿ ಬಂದು ಹೇಳ್ಕೊಳ್ಳೋದು ಪದ್ಧತಿ. ಇಂತಹ ಪರಿಸ್ಥಿತಿ ಇದ್ದಾಗ, ಸಮಸ್ಯೆ ಅಂತ ಬಂದಾಗ ಕಷ್ಟಕ್ಕೊಂದು ಪರಿಹಾರ ಬೇಕಲ್ಲ. ಆ ಪರಿಹಾರ ತಾಯಿಯ ಸಾನ್ನಿಧ್ಯದಲ್ಲಿ ಸುಮಾರು ಬರೆದಿಟ್ಟಿರ್ತಕ್ಕಂಥ ಸುಮಾರು 15ರಿಂದ 20 ಪೇಜಷ್ಟು ಬರೆದಿಟ್ಟಿದ್ದಾರೆ. ಎಲ್ಲರ ಕಷ್ಟ ಇದರಲ್ಲಿದೆ. ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರಿಂದ ರೈತರವರೆಗೂ ಸಮಸ್ತರ ಕಷ್ಟಗಳು ಇಲ್ಲಿದೆ. ಆ ಕಷ್ಟಗಳಿಗೆ ತಾಯಿನೇ ಪರಿಹಾರ ಕೊಡಬೇಕಾಗಿದೆ. ಅದಕ್ಕೆ ತಾಯಿ ನೆಲೆ ನಿಂತಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ ಈ ಪತ್ರಗಳನ್ನು ಅಮ್ಮನವ್ರಿಗೆ ಅರ್ಪಣೆ ಮಾಡ್ತಿದ್ದೀವಿ. ಆದಷ್ಟು ಬೇಗ ಈ ಸಮಸ್ಯೆಗಳ ಒಂದು ಪರಿಹಾರ ಸಿಗಲಿ, ರಾಜ್ಯ ಸುಭಿಕ್ಷವಾಗಿರಲಿ, ಶೀಘ್ರವಾಗಿ ರಾಜ್ಯದ ಎಲ್ಲ ಕಡೆ ವರ್ಣನ ಕೃಪೆ ಆಗಲಿ, ಒಳ್ಳೆ ಚೆನ್ನಾಗಿ ಮಳೆ ಆಗಲಿ, ಬೆಳೆ ಆಗಲಿ, ರೈತರು ಚೆನ್ನಾಗಿರಲಿ, ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು ಚೆನ್ನಾಗಿರಲಿ, ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮದ ವಿಜಯತೆ ನಿರಂತರವಾಗಿ ನಡೀತಾ ಇರಲಿ, ಧರ್ಮದ ಜಾಗೃತಿ ಆಗಲಿ, ಜೊತೆಗೆ ವಿಶ್ವಮಾತೆ ಗೋಮಾತೆ ಸದಾಕಾಲ ಸಂರಕ್ಷಣೆ ಇರಲಿ. ಗೋ ಸಂರಕ್ಷಣೆ ಆಗಬೇಕು, ಗೋ ಸಂಪತ್ತು ಉಳಿಬೇಕು. ಅದಕ್ಕಾಗಿ ನಾವು ಸಿಗಂದೂರು ಚೌಡೇಶ್ವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಅಂಬಾ ಭಗವತಿ. ಸುರಲೋಕದಿಂದ ಭುವಿಗಿಳಿದು ಬಂದ ಸೀಗೆ ಕಣಿವೆಯ ತಾಯೇ, ಸಿಗಂಧೂರ ಸೌಭಾಗ್ಯದಾಯಿನಿ ಚೌಡೇಶ್ವರಿ ಮಾತೆ, ಭಕ್ತರುದ್ಧಾರ ಮಾಡು ಮುಕ್ತಿಪ್ರದಾಯಿನಿ, ಸರ್ವಶಕ್ತಿ ಜಗದಂಬೆ ರಾಜರಾಜೇಶ್ವರಿ, ಜಲದಾಳದಿಂದ ಉದ್ಭವಿಸಿ ಬಂದ ಜಲದುರ್ಗೆ ನೀನು ಅಮ್ಮ.
ಶರಣೆಂದೆವು ತಾಯಿ ಶರಣೆಂದೆವು ಅಮ್ಮ ಚೌಡೇಶ್ವರಿ ನಿನಗೆ ಶರಣೆಂದೆವು ಸಿಗಂದೂರ ಸಿರಿದೇವಿ ಸೀಗೆ ಕಣಿವೆಯ ತಾಯಿ ಶರಣೆಂದೆವು ನಿನಗೆ ಶರಣೆಂದೆವು ಸಿಗಂದೂರ ಮಹಾತಾಯಿ ಶರಣೆಂದೆವು ಶರಣು 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 ಶರಣೆಂದೆವು ತಾಯಿ ಶರಣೆಂದೆವು ಚೌಡೇಶ್ವರಿ ನಿನಗೆ ಶರಣೆಂದೆವು ಚೌಡೇಶ್ವರಿ ನಿನಗೆ ಶರಣೆಂದೆವು ಸಿಗಂದೂರ ಸಿರಿದೇವಿ ಸೀಗೆ ಕಣಿವೆಯ ತಾಯಿ ಶರಣೆಂದೆವು ನಿನಗೆ ಶರಣೆಂದೆವು ಸಿಗಂದೂರ ಮಹಾತಾಯಿ ಶರಣೆಂದೆವು ಶರಣೆಂದು ಬಂದವರ ಕರುಣಾದಿ ಕಾಯುವ ಸಿಗಂದೂರ ಮಾತಾಯಿ ಚೌಡೇಶ್ವರಿ ತಾಯಿ ಜಗದೀಶ್ವರಿ
ಶರಣೆಂದು ಬಂದವರ ಕರುಣಾದಿ ಕಾಯುವ ಸಿಗಂದೂರ ಮಹತಾಯಿ ಚೌಡೇಶ್ವರಿ ತಾಯಿ ಜಗದೀಶ್ವರಿ ದೇವಗಂಗೆ ಶರಾವತಿ ಹಿನ್ನೀರಿನ ತಾಣ ಸೀಗೆ ಕಣಿವೆಯ ಮೂಲ ಚೌಡೇಶ್ವರಿ ಶರಣೆಂದೆವು ತಾಯಿ ಶರಣೆಂದೆವು ಚೌಡೇಶ್ವರಿ ನಿನಗೆ ಶರಣೆಂದೆವು ಚೌಡೇಶ್ವರಿ ನಿನಗೆ ಶರಣೆಂದೆವು ಸಿಗಂದೂರ ಸಿರಿದೇವಿ ಸೀಗೆ ಕಣಿವೆಯ ತಾಯಿ ಶರಣೆಂದೆವು ನಿನಗೆ ಶರಣೆಂದೆವು ಸಿಗಂದೂರ ಮಹಾತಾಯಿ ಶರಣೆಂದೆವು ಅಂಬೇಣಿ ಜಗದಂಬೆ ದೇವಿ ಸಿಗಂದೂರ ಚೌಡಾಂಬೆ ಭಾರತ್ ಮಾತಾ ಕಿ ಜೈ! बोलो भारत माता की
ದಯ ತೋರೆ ಜಗದಂಬೆ ವರದಾತೆ ಚೌಡಾಂಬೆ ದಯ ತೋರೆ ಜಗದಂಬೆ ವರದಾತೆ ಚೌಡಾಂಬೆ ನಿನ್ನನ್ನು ಅರಸುತ್ತಾ ಬಂದಿರುವೆ ಈಶ್ವರಿ ದರ್ಶನವ ನೀಡಿ ಕೃಪೆ ತೋರು ಶಂಕರಿ ದರ್ಶನವ ನೀಡಿ ಕೃಪೆ ತೋರು ಶಂಕರಿ ದಯ ತೋರೆ ಜಗದಂಬೆ ವರದಾತೆ ಚೌಡಾಂಬೆ ಕೈ ಬೀಸಿ ಕರೆದಿ ಜಗದಾಂಬೆ ಸೌಭಾಗ್ಯ ನೀಡುವಳು ಚೌಡಾಂಬೆ ಮಲ್ಲೆ ಜಾತಿಯ ತತ್ತು ಸಿಂಗರಿತೆ ತಮಿಸೋಣ ಭಕ್ತಿಯಿಂದ ಶಿರಮಣಿಸಿ ಕೈ ಬೀಸಿ ಕರೆದಿ ಹಳಮ್ಮ ಜಗದಾಂಬೆ ಜಗದಾಂಬೆ ಓಂ ಶ್ರೀಂ ಬ್ರಾಹ್ಮಿ ಮಾಹೇಶ್ವರಿ ಕೋಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ ಶ್ರೀಮದ್ ಮಹಾಲಲಿತಾಂಬಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಭಗವತಿಯ ಮೂಲ ಸಾನ್ನಿಧ್ಯದಿಂದ ತಂದಿರತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ದೀಪ, ಭಗವತಿಯ ಮೂಲ ಸಾನ್ನಿಧ್ಯದಿಂದ ತಂದಂತಹ ಈ ಒಂದು ಜ್ಯೋತಿನ ಪ್ರತಿ ವರ್ಷದಂತೆ ಜಾತ್ರಾ ಮಹೋತ್ಸವದಲ್ಲಿ ಮೂಲ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಅರ್ಚನೆ ಸಂಕಲ್ಪ ಅನುಷ್ಠಾನಗಳನ್ನು ಮಾಡಿ ಸಾಕಷ್ಟು ಜನ ಹೆಂಗಳೆಯರು ಹೆಣ್ಣು ಮಕ್ಕಳು ಕಳಶವನ್ನ ಪೂರ್ಣಕುಂಭವನ್ನು ತಂದು ಊರಿನಲ್ಲಿ ಜಾತ್ರಾ ಮಹೋತ್ಸವವನ್ನು, ಯಾಕೆಂದ್ರೆ ಸಾಕಷ್ಟು ಜನ ರೈತರನ್ನ ಸಂರಕ್ಷಣೆ ಮಾಡ್ತಿರ್ತಕ್ಕಂಥ ಸಾನ್ನಿಧ್ಯ ಇದು. ರೈತರ ಕೂಗಿಗೆ ಓಗೊಡುವಂತಹ ಏಕೈಕ ತಾಯಿ ಅಂದರೆ ಸಿಗಂದೂರು ಚೌಡೇಶ್ವರಿ. ಯಾಕೆಂದ್ರೆ ಪ್ರತಿಯೊಬ್ಬರ ಜಮೀನಲ್ಲೂ ಒಂದು ರಕ್ಷಣೆ ಬೇಕು. ಆ ರಕ್ಷಣೆ ತಮಗೆ ಅರಿವಿದ್ದೋ ಅರಿವಿಲ್ಲದಿರನೋ ಒಂದು ವಿಶೇಷವಾಗಿರ್ತಕ್ಕಂತಹ ರಕ್ಷಣೆಯನ್ನ ಈ ಸಾನ್ನಿಧ್ಯದಲ್ಲಿ ಪಡೆಯುತ್ತಿದ್ದಾರೆ. ಅದಕ್ಕಾಗಿ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಶಕ್ತಿಯುತವಾಗಿರ್ತಕ್ಕಂತಹ ಪವಾಡ ಸಾನ್ನಿಧ್ಯ ಅಂತಲೇ ಹೆಸರಾಗಿರ್ತಕ್ಕಂಥದ್ದು ಸಿಗಂದೂರು ಚೌಡೇಶ್ವರಿ. ಬೇಡಿ ಬಂದಂತಹ ಭಕ್ತರಿಗೆ ತಮ್ಮ ಮನೋಕಾಮನೆಗಳನ್ನ ಶೀಘ್ರವಾಗಿ ಸಿದ್ಧಿಸುವಂತಹ ಕಲ್ಪವಲ್ಲಿ ತಾಯಿ ಚಾಮುಂಡೇಶ್ವರಿ. ಅದರಲ್ಲೂ ಚೌಡೇಶ್ವರಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಸದಾಕಾಲ ವರ್ಷದ 365 ದಿವಸ ನೀರಿನಲ್ಲೇ ಇರತಕ್ಕಂಥದ್ದು. ವರ್ಷಕ್ಕೊಮ್ಮೆ ಆ ಸಾನ್ನಿಧ್ಯದಿಂದ ದೀಪವನ್ನು ಅಂಟಿಸಿ ಅಲ್ಲಿಂದ ಜ್ಯೋತಿಯನ್ನು ತರತಕ್ಕಂಥದ್ದು. ಹಾಗೆ ಇಲ್ಲಿಗೆ ಬರ್ತಕ್ಕಂತಹ ಭಕ್ತರು ಸಹಿತ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಶುಭ ಉಷಕಾಲ ಬೆಳಗಿನ ಜಾವ 3 ಗಂಟೆಗೆ ನಡೆಯುವಂತಹ ವಿಶೇಷವಾದಂತಹ ಅನುಷ್ಠಾನ ಸಿಗಂದೂರು ಚೌಡೇಶ್ವರಿಯ ಸಾನ್ನಿಧ್ಯದಲ್ಲಿ. ಈ ಸಾನ್ನಿಧ್ಯದಲ್ಲಿ ನಡೀತಕ್ಕಂತಹ ಅನುಷ್ಠಾನಕ್ಕೆ ಇವತ್ತು ಜಾತ್ರಾ ಮಹೋತ್ಸವಕ್ಕೆ ಈಗಾಗಲೇ ಸಾಕಷ್ಟು ಜನ ಗಣ್ಯರು ಆಗಮಿಸಿದ್ದಾರೆ. ಸಾಕಷ್ಟು ಜನ ಭಕ್ತ ಸಾಗರ ಸಹಿತ ಇಲ್ಲಿಗೆ ಆಗಮಿಸಿದೆ. ಎಲ್ಲ ಭಕ್ತರ ಸಮ್ಮುಖದಲ್ಲಿ ನಡೀತಿರ್ತಕ್ಕಂತಹ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಕೊಡಲಿಕ್ಕಾಗಿ ಅಲ್ಲಿಂದ ತಂದಿರತಕ್ಕಂತಹ ಜ್ಯೋತಿಯನ್ನ ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತಿರ್ತಕ್ಕಂತಹ ತಾಯಿ ಚೌಡೇಶ್ವರಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಜ್ಯೋತಿಯನ್ನು ಸಮರ್ಪಿಸಿದ್ದೀವಿ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂಬಾಳೆ ಸೇವೆ ತಾಯಿಗೆ ಬಹಳ ಪ್ರೀತಿಯಾಗಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಸಿಂಗಾರ ಅಂತ ಹೇಳ್ತಾರೆ. ಈ ಅಡಿಕೆ ಸಿಂಗಾರ ತಾಯಿಗೆ ಬಹಳ ಪ್ರೀತಿಯಾಗಿರ್ತಕ್ಕಂಥದ್ದು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂಬಾಯ ನಮಃ ಜಗದಂಬಿಕಾಯ ನಮಃ. ಅಮ್ಮ ಈಶ್ವರಿಯೇ ಶ್ರೀ ಸಿಗಂದೂರೇಶ್ವರಿಯೇ, ಅಮ್ಮ ಈಶ್ವರಿಯೇ ಶ್ರೀ ಸಿಗಂದೂರೇಶ್ವರಿಯೇ, ನನ್ನ ನೋವುಗಳ ನಿನ್ನ ಪಾದದಲ್ಲಿ ಅರಕೆ ಮಾಡುತ್ತೀಯೆ ದೇವಿ, ನನ್ನ ನೋವುಗಳ ನಿನ್ನ ಪಾದದಲ್ಲಿ ಅರಕೆ ಮಾಡುತ್ತೀಯೆ ದೇವಿ. ನಿನ್ನ ದರ್ಶನವ ತೋರು, ಕೃಪಾ ಕಟಾಕ್ಷವ ನೀಡು, ಅಮೃತಧಾರೆಯ ಹರಿಸು ಶ್ರೀ ಅಭಯಂಕರಿ. ಅಮ್ಮ ಈಶ್ವರಿಯೇ ಶ್ರೀ ಸಿಗಂದೂರೇಶ್ವರಿಯೇ,
ಆ ಸಾಗರದ ನದಿಯ ಅಲೆಯಂತೆ ಬಾಳು ಬರಿದಾಗಿದೆ. ನಂಜು ಉರಿವಲ್ಲಿ ನನ್ನ ಈ ಬದುಕು ಜೀವ ಸೆಳೆ ಬತ್ತಿದೆ. ಸಪ್ತ ಸಾಗರದ ನದಿಯ ಅಲೆಯಂತೆ ಬಾಳು ಬರಿದಾಗಿದೆ. ನಂಜು ಉರಿವಲ್ಲಿ ನನ್ನ ಈ ಬದುಕು ಜೀವ ಸೆಳೆ ಬತ್ತಿದೆ. ಸಿಗಂದೂರೇಶ್ವರಿ ಅಭಯ ನೀಡು ಶಂಕರಿ, ಸಿಗಂದೂರೇಶ್ವರಿ ಅಭಯ ನೀಡು ಶಂಕರಿ, ನಿನ್ನ ಹೊರತು ಯಾರಿಲ್ಲ ಜಗದಲ್ಲಿ ಜಗದೀಶ್ವರಿ. ಅಮ್ಮ ಈಶ್ವರಿಯೇ ಶ್ರೀ ಸಿಗಂದೂರೇಶ್ವರಿಯೇ ಚೌಡೇಶ್ವರಿ ಸಿಗಂದೂರು ಕ್ಷೇತ್ರ ಇದರ ಜಾತ್ರೆ ಪ್ರಾರಂಭ ಆಗಿದೆ. ಮೂಲ ಸ್ಥಾನದಿಂದ ಜ್ಯೋತಿಯನ್ನು ತರೋದ್ರ ಮೂಲಕ ಪೂಜ್ಯ ಧರ್ಮದರ್ಶಿಗಳು ರಾಮಪ್ಪನವರು ಮತ್ತು ಪೂಜ್ಯ ಸ್ವಾಮೀಜಿಯವರು ಈ ಬಾರಿ ವಿಶೇಷವಾಗಿ ಆಗಮಿಸಿದ್ದಾರೆ. ಮತ್ತು ಸಿಗಂದೂರು ಶ್ರೀ ಧರ್ಮದ ಪ್ರಧಾನ ಅರ್ಚಕ ಶೇಷಗಿರಿ ಭಟ್ರು ಇವರ ನೇತೃತ್ವದಲ್ಲಿ ಜ್ಯೋತಿ ಬಂದಿದೆ. ಈ ಜಾತ್ರೆ ಯಶಸ್ವಿಯಾಗಿ ಆ ತಾಯಿಯ ಆಶೀರ್ವಾದದಿಂದ ನಡೀಲಿ ಅಂತ ನಡೀಲಿ ಅಂತ ಹೇಳಿ ಕ್ಷೇತ್ರದ ಶಾಸಕನಾಗಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇದು ವಿಶೇಷ ಏನಂತ ಹೇಳಿದ್ರೆ ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಂಥ ಸಂಪ್ರದಾಯದಂತೆ ಈ ಸಾರಿ ಕೂಡ ಜಾತ್ರೆ ನಡೀತಿದೆ. ವಿಶೇಷವಾಗಿ ಇದು ಈ ಜಾತ್ರೆ ವಿಶೇಷ ಅಂದರೆ ರೈತರು ಮತ್ತು ರೈತ ಕಾರ್ಮಿಕರು ಹೆಚ್ಚು ಭಾಗವಹಿಸ್ತಾರೆ. ಮಧ್ಯಮ ವರ್ಗದವರು ಬಡವರು ಬರ್ತಾರೆ. ದೇವಿಯ ಭಕ್ತರು ಹೆಚ್ಚು ಅವರಿದ್ದಾರೆ. ಅವರೆಲ್ಲರಿಗೆ ಆ ತಾಯಿ ಈ ವರ್ಷ ಮಳೆ ಬೆಳೆ ಒಳ್ಳೆಯದಾಗಲಿ ಅಂತೇಳಿ ಹೇಳಿ ಅವರಿಗೆ ಒಳ್ಳೆಯದನ್ನು ಮಾಡಲಿ ಮತ್ತು ಅವರು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಲಿ ಅಂತ ಸ್ವಾಮೀಜಿಯವರಲ್ಲಿ ವಿನಂತಿ ಮಾಡ್ತೇನೆ. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಸುಜ್ಞಾನ ದೇವಿಗೆಯ ಬೆಳಗುತ್ತ ಮನದಲ್ಲಿ ಅಜ್ಞಾನ ಕತ್ತಲೆಯ ಕಳೆದರು ಕ್ಷಣದಲ್ಲಿ. ಭಕುತರ ಮನೆಯ ಜ್ಯೋತಿ ತಾವಾದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ವಿಷ್ಣುನುತೆ ಭಗವತಿ ದೇಶಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ महिषासुरमर्दिनि रम्यकवर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि हर्षरते भुवनपोषिणि शङ्करतोषिणि कल्मषमोषिणि घोषरते धनुजनिरोषिणि दिविसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकवर्दिनि शैलसुते अयि जगदम्ब मदम्ब कदम्ब वन प्रियवासिनि हासरते शिखरि शिरोमणि तुङ्ग हिमालय शृङ्ग निजालय मध्यगते
ಸಾಕಷ್ಟು ಜನ ಭಕ್ತ ಸಾಗರ ಇಲ್ಲಿಗೆ ಆಗಮಿಸುತ್ತೆ. ಬರ್ತಕ್ಕಂತಹ ಭಕ್ತರಿಗೆ ಸ್ವಚ್ಛತೆ ಬಹಳ ಮುಖ್ಯ. ಜೊತೆಗೆ ಇತ್ತೀಚಿನ ದಿನಗಳಲ್ಲಂತೂ ಈ ಅನಾರೋಗ್ಯ ಸಮಸ್ಯೆ ಸಾಕಷ್ಟು ಬೀಳ್ತಾ ಇದೆ. ಅನಾರೋಗ್ಯ ಸಮಸ್ಯೆ ಇರತಕ್ಕಂಥದ್ರಿಂದ ಒಬ್ಬರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರ್ತಕ್ಕಂಥದ್ದು, ಅವ್ರು ತಿಂದಂಥ ತಟ್ಟೆಯಲ್ಲಿ ಅಕಸ್ಮಾತ್ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬೋದಾ ಎಂತಕ್ಕಂತಹ ಭಯಭೀತಿ ಸಾಕಷ್ಟು ಜನಕ್ಕೆ ಇರ್ಬೋದು. ಏನೂ ಭಯಪಡುವಂಥದ್ದಿಲ್ಲ. ಅದಕ್ಕಾಗಿ ನೂತನವಾಗಿ ನಿರ್ಮಿತವಾಗಿರ್ತಕ್ಕಂತಹ ಈ ಒಂದು ಎಲೆಕ್ಟ್ರಾನಿಕ್ ಮಿಷಿನ್, ಅಂದರೆ ಈ ವಿಶೇಷವಾಗಿ ಈ ಒಂದು ಮಿಷಿನಲ್ಲಿ ತಿಂದಂತಹ ತಟ್ಟೆಗಳನ್ನು ಈ ಭಾಗದಲ್ಲಿ ತಿಂದಿರ್ತಕ್ಕಂಥ ತಟ್ಟೆಗಳನ್ನು ಇಲ್ಲಿಟ್ಟರೆ ಸುಮಾರು ಡಿಗ್ರಿ ಬಿಸಿ ನೀರಲ್ಲಿ ಅದೆಲ್ಲವೂ ಸಹಿತ ಶುದ್ಧಿಯಾಗಿ ಆ ಭಾಗದಲ್ಲಿ ಹೊರಬರ್ತಕ್ಕಂಥದ್ದು. ಅಂದರೆ ಸಿಗಂದೂರು ಚೌಡೇಶ್ವರಿಯ ಸಾನ್ನಿಧ್ಯದಲ್ಲಿ ಬರ್ತಕ್ಕಂತಹ ಭಕ್ತರಿಗೆ ಬರೀ ದರ್ಶನ ಮಾತ್ರವಲ್ಲ, ಅನ್ನಪ್ರಸಾದ. ಆ ಅನ್ನಪ್ರಸಾದ ಆದ ನಂತರ ತಟ್ಟೆಗಳನ್ನು ಶುದ್ಧಿ ಮಾಡಲಿಕ್ಕಾಗಿ ಇವತ್ತು ಇದೊಂದು ಲೋಕಾರ್ಪಣೆ ಆಗ್ತಿರ್ತಕ್ಕಂಥ ಇದೊಂದು ಮತ್ತೊಂದು ಹೆಜ್ಜೆ ಮುಂದೆ ಅಂತ ಹೇಳ್ಬೋದು. ಒಟ್ಟಾರೆ ಈ ಕ್ಷೇತ್ರಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಅವರ ಮನೋಇಚ್ಛೆಗಳು ಮನೋಕಾಮನೆಗಳು ಸಿದ್ಧಿಯಾಗಿ ಭಗವಂತನ ಸಂಪೂರ್ಣ ಕೃಪೆ, ತಾಯಿ ಚಾಮುಂಡೇಶ್ವರಿ ಚೌಡೇಶ್ವರಿಯ ಅನುಗ್ರಹ ಸಿಗಲಿ ಅಂತ ಇಷ್ಟೆಲ್ಲ ವ್ಯವಸ್ಥೆಗಳಿದೆ. ಈ ವ್ಯವಸ್ಥೆಗಳನ್ನು ಬರ್ತಕ್ಕಂಥ ಭಕ್ತರು ಸ್ವಚ್ಛತೆ ಕಾಪಾಡ್ತಕ್ಕಂಥದ್ದು, ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ದೂರ ಇಡ್ತಕ್ಕಂಥದ್ದು, ಬರ್ತಕ್ಕಂಥ ಪದಾರ್ಥಗಳಂದರೆ ಇಲ್ಲಿ ಏನು ಮಹಾಪ್ರಸಾದ ಕೊಡ್ತಾರೆ ಆ ಪ್ರಸಾದವನ್ನು ಸಾಧ್ಯವಾದಷ್ಟು ಬಿಸಾಡ್ದಿರ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ಪ್ರಸಾದವನ್ನು ಊಟ ಮಾಡಿದ ತಕ್ಷಣ ತಟ್ಟೆಗಳನ್ನು ಒಂದು ಕಡೆ ಇಡಿ. ಇಟ್ಟಂಥ ತಟ್ಟೆಗಳು ಶುದ್ಧಿ ಆಗುತ್ತೆ, ಮತ್ತೊಬ್ಬರಿಗೆ ದಾರಿದೀಪವಾಗುತ್ತೆ. ಒಳ್ಳೆಯದಾಗಲಿ. पूर्णे सुधा पूर्णे शंकर पुराण वल्लभे ज्ञान वैराग्य सिद्धत्वं भिक्षान्देहि च पार्वती माता च पार्वती देवी पिता देवो महेश्वरः भगवती श्रीराजराजेश्वरी नमः लक्ष्मीनारायणाभ्य नमः वाणी विश्वनाथाभ्य नमः शुचिपुरन्दराभ्य नमः अरुन्धति वसिष्ठाभ्य नमः सीतारामाभ्य नमः श्री महागणपति देवताभ्यो नमः लक्ष्मीनारायण देवता प्रीत्यर्थम् अन्नपूर्णेश्वरी अनुग्रह प्रसाद सिद्धिद्वारांग महाप्रसाद सिद्धिद्वारे लक्ष्मीनारायणाभ्य नमः वाणी विश्वनाथाभ्य नमः. ದೇವಾಲಯಕ್ಕೆ ಬರ್ತಕ್ಕಂತಹ ಭಕ್ತರು ಸಾಕಷ್ಟು ಜನ. ಬರ್ತಕ್ಕಂತಹ ಭಕ್ತರಿಗೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡುವಂಥದ್ದು ಅದು ಇನ್ನೂ ಕಷ್ಟಕರ. ಯಾಕೆಂದರೆ ಅರಣ್ಯದ ಸಂಪತ್ತು ಉಳಿಬೇಕಾಗಿದೆ. ಅರಣ್ಯ ಉಳಿಬೇಕು, ಸುಂದರವಾದ ಪ್ರಕೃತಿ ಉಳಿಬೇಕು, ಪ್ರಕೃತಿ ಪರಿಸರವನ್ನು ಕಾಪಾಡಬೇಕಾದ್ರೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡಿ ಅದರಿಂದ ತೊಂದರೆ ಆಗುವಂಥದ್ದಕ್ಕಿಂತ ಈ ಪ್ರಕಾರ ಬಾಯ್ಲರ್ನ ಕಂಡುಹಿಡಿದಿರ್ತಕ್ಕಂಥದ್ದು ಬಹಳ ವಿಶೇಷ. ಬಾಯ್ಲರು ಇದು ಸ್ಟೀಮ್ ಬಾಯ್ಲರ್ ಅಂತ. ಇದರಲ್ಲಿ ಅನ್ನವನ್ನು ಮಾಡಬಹುದು, ಸಾಂಬಾರು ಮಾಡಬಹುದು, ಪಾಯಸ ಮಾಡಬಹುದು. ಇಂತಹ ಒಂದು ವಿಶೇಷತೆಗೆ ಮುಂದಾಗಿರ್ತಕ್ಕಂತಹ ಚಿತ್ರದುರ್ಗದಲ್ಲಿರ್ತಕ್ಕಂತಹ ಆತ್ಮೀಯರು ಮಾಡಿದ್ದಾರೆ. ಆದರೆ ಇದನ್ನ ಇಂಪ್ಲಿಮೆಂಟ್ ಮಾಡಿ ಇದಕ್ಕೆ ಬೇಕಾಗಿರ್ತಕ್ಕಂಥ ರೀತಿ ಅರ್ಥಗರ್ಭಿತ ಹೊರಡಿಸಿರ್ತಕ್ಕಂಥವರು ರಾಮಪ್ಪ ಅವರು ಮಾಡಿದ್ದಾರೆ. ಅದಕ್ಕಾಗಿ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರಿಗೂ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮೋ ರಕ್ಷಿತ ಧರ್ಮ ಸಂರಕ್ಷಣೆಗಾಗಿ ನಾವು
ತೋರೆ ಜಗದಂಬೆ ವರದಾತೆ ಚೌಡಾಂಬೆ ದಯ ತೋರೆ ಜಗದಂಬೆ ವರದಾತೆ ಚೌಡಾಂಬೆ ನಿನ್ನನ್ನು ಅರಸುತ್ತಾ ಬಂದಿರುವೆ ಈಶ್ವರಿ ದರ್ಶನವ ನೀಡಿ ಕೃಪೆ ತೋರು ಶಂಕರಿ ದರ್ಶನವ ನೀಡಿ ಕೃಪೆ ತೋರು ಶಂಕರಿ ದಯ ತೋರೆ ಜಗದಂಬೆ ವರದಾತೆ ಚೌಡಾಂಬೆ. ನೋಡಿದ್ರಲ್ಲ ವೀಕ್ಷಕರೇ, ಶರನ್ನವರಾತ್ರಿಯ ಶುಭ 3ನೇ ದಿನ ಇವತ್ತು. ಹಾಗಾಗಿ ಚಂದ್ರಘಂಟಾ ದೇವಿಯನ್ನ ಆರಾಧನೆ ಮಾಡೋದ್ರ ಜೊತೆಗೆ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ಕ್ಷೇತ್ರ ದರ್ಶನವನ್ನ ಮಾಡಿದ್ದಾಯಿತು. ಇನ್ನು ನಾಳೆ ಭಾನುವಾರ ಶರನ್ನವರಾತ್ರಿಯ 4ನೇ ದಿನ ಕೂಷ್ಮಾಂಡಾ ದೇವಿಯನ್ನ ಆರಾಧಿಸುವಂತ ಶುಭ ದಿನ. ಹಾಗಾಗಿ ನಾಳೆ ಮತ್ತೊಂದು ದೇವಿಯ ವಿಶೇಷ ಪೂಜೆಯೊಂದಿಗೆ ಭೇಟಿಯಾಗೋಣ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.